ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರಿನಲ್ಲಿ ಮುಂದುವರೆದಿದೆ ಪಡಿತರ ಮಾರಾಟ ದಂಧೆ. ಬಾಲಕರ ಮೂಲಕ ಪಡಿತರ ಅಕ್ಕಿ ರಾಗಿ ಖರೀದಿ, ಬಾಲಕರ ಜೊತೆ ಖರೀದಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ರಸ್ತೆಯಲ್ಲಿ ಈ ರೀತಿಯಾಗಿ ಪಡಿತರ ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಾ ಇದೆ. ಎಗ್ಗಿಲ್ದೆ ನಡೀತಾ ಇದೆ. ಪಡಿತರ ಅಕ್ಕಿ ರಾಗಿ ಇವೆಲ್ಲವನ್ನ ಕೂಡ ಮಾರಾಟ ಮಾಡುವಂತ ದಂಧೆ. ಅಕ್ಕಿ ರಾಗಿ ಖರೀದಿ ಮಾಡಿ ದ್ವಿಚಕ್ರ ವಾಹನದಲ್ಲಿ ಸಾಗಣೆ ಮಾಡ್ತಾ ಇದ್ದಾರೆ. 114 ಕೆಜಿ ಅಕ್ಕಿ ಹಾಗೂ 60 ಕೆಜಿ ರಾಗಿ ದ್ವಿಚಕ್ರ ವಾಹನದ ಜೊತೆ ಸಿಕ್ಕಿಬಿದ್ದಿದ್ದಾರೆ ಬಾಲಕರು. ಅಕ್ಕಿ ರಾಗಿ ತೂಕ ಮಾಪನ ಯಂತ್ರದ ಜೊತೆನೆ ಸಿಕ್ಕಿಬಿದ್ದಿರೋದು. ಬಾಲಕರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಲಾಗಿದೆ. ತೂಕ ಮಾಪನ ಯಂತ್ರ, ಇಬ್ಬರು ಬಾಲಕರನ್ನ ನಜರ್ಬಾದ್ ಪೊಲೀಸ್ ಠಾಣೆಯ ಪೊಲೀಸರು ಈಗಾಗಲೇ ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಜರ್ಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯ ಪ್ರಕರಣ ದಾಖಲಾಗಿದೆ. ಮೈಸೂರಿನಲ್ಲಿ ಪದೇ ಪದೇ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇವೆ. ಪಡಿತರ ಅಕ್ಕಿ ಬಡವರ ಮನೆಗೆ ಸೇರಬೇಕು. BPL ಕಾರ್ಡ್ ಬಳಕೆ ಮಾಡುವಂಥವ್ರು, ಬಿಲೋ ಪಾವರ್ಟಿ. ಆದರೆ ಇಲ್ಲಿ ಈ ಪಡಿತರ ಅಕ್ಕಿ ದುಡ್ಡಿಗಾಗಿ ಮಾರಾಟ ಆಗ್ತಾ ಇದೆ. ಬಡವರ ಮನೆಗೆ ಸೇರಬೇಕಾಗಿರುವಂಥ ಅಕ್ಕಿ ರಾಗಿ ಇದೆಲ್ಲವನ್ನ ಕೂಡ ನೋಡಿ ಬಾಲಕರನ್ನ ಬಳಸ್ಕೊಂಡು ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ದಿನ ದೊಡ್ಡವರು ಇದರಲ್ಲಿ ಭಾಗಿಯಾಗ್ತಾ ಇದ್ರು. ಈಗ ಮಕ್ಕಳು ಏನಾದರೂ ಸಿಲ್ಕಾಕೊಂಡ್ರು ಅಂದರೆ ನಾವು ಎಸ್ಕೇಪ್ ಆಗ್ಬೋದು ಅನ್ನುವಂಥ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೋ ಏನೋ. ಬಟ್ ಇವರನ್ನ ಈ ರೀತಿಯಾಗಿ ಮಾರಾಟ ಮಾಡುವುದಕ್ಕೆ ಅಂತ ಕಳಿಸ್ತಾ ಇದ್ದಂಥ ವ್ಯಕ್ತಿಗಳು ಯಾರು, ಅದ್ರ ಬಗ್ಗೆ ಈಗ ತನಿಖೆ ಶುರುವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಪಡಿತರ ಅಕ್ಕಿ ಮಾರಾಟ ಮಾಡುವಂತ ದಂಧೆ ಹೊಸದೇನಲ್ಲ. ಆದ್ರೆ ಇಲ್ಲೀಗ ಬಾಲಕರನ್ನ ಬಳಸ್ಕೊಳ್ತಾ ಇದ್ದಾರೆ, ಅದು ಹೊಸದು ಅಂತಾನೆ ಹೇಳ್ಬೋದು. ಈ ಒಂದು ದಂಧೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಮಾಹಿತಿ ಸಿಗ್ತಾ ಇದೆಯಾ? ಮಕ್ಕಳಿಗೆ ಏನ್ ಹೇಳ್ತಾರೆ? ಸದ್ಯಕ್ಕೆ ಏನ್ ಪಡಿತರ ಅಕ್ಕಿ ಏನಿದೆ ಇದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಪ್ರಕರಣ ಆಗಾಗ ಆ ಮೈಸೂರಿನಲ್ಲಿ ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಇದು ಮುಖ್ಯಮಂತ್ರಿಗಳ ಒಂದು ತವರು ಜಿಲ್ಲೆ ಆಗಿರ್ತಕ್ಕಂಥದ್ದು. ಈ ಒಂದು ಜಿಲ್ಲೆಯಲ್ಲೇ ಈ ಒಂದು ಪಡಿತರ ಒಂದು ಅಕ್ಕಿ ಏನಿದೆ, ಜೊತೆಗೆ ರಾಗಿ ಏನಿದೆ ಎಲ್ಲವನ್ನು ಕೂಡ ಮಾರಾಟ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಅದು ಕೂಡ ಬಾಲಕರನ್ನ ಬಳಸ್ಕೊಂಡು ಈ ತರದ ಒಂದು ದಂಧೆಯನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸ್ಥಳೀಯರ ಕಣ್ಣಿಗೆ ಇದು ಬೆಳಗ್ಗೆ ಸ್ಥಳೀಯರ ಕಣ್ಣಿಗೆ ಬಿದ್ದ ತಕ್ಷಣ ಅವರೆಲ್ಲರೂ ಆ ಎಲ್ಲ ಬಾಲಕರನ್ನು ಕೂಡ ಪೊಲೀಸರಿಗೆ ಒಪ್ಪಿಸುವಂತಹ ಒಂದು ಕೆಲಸವನ್ನ ಸ್ಥಳೀಯರು ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಮೈಸೂರಿನ ರಾಜ್ಕುಮಾರ್ ರಸ್ತೆ ಏನಿದೆ, ಈ ಒಂದು ರಾಜ್ಕುಮಾರ್ ರಸ್ತೆಯಲ್ಲಿ ಬಾಲಕರು ಅಕ್ಕಿಯನ್ನ ಖರೀದಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಈ ದ್ವಿಚಕ್ರ ವಾಹನದಲ್ಲಿ ಬರುವ ಮುಖಾಂತರ ಅಲ್ಲಿ ಏನು ಪಡಿತರ ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಖರೀದಿ ಮಾಡೋದ್ರ ಜೊತೆಗೆ ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ಲಿಕ್ಕೆ ಮುಂದಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರ ಒಂದು ಕುಟುಂಬ ಆ ಒಂದು ಬಾಲಕರು ಕಲಿಸಿದಂತಹ ಥ್ಯಾಂಕ್ ಯು ಪುನೀತ್ ಮಾಹಿತಿಗೆ. ಗಾಡಿ ನಂಬರ್ ಇದೇನಾ ಇದು?